ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಬಾಂಗ್ಲಾದೇಶ ಮತ್ತು ಪಶ್ಚಿಮ ಬಂಗಾಳದ ಗಡಿ ರೇಖೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಿಮಗೆ ತಿಳಿಸಲೇಬೇಕು. ಈ ವಿಡಿಯೋದಲ್ಲಿ ಸ್ವಲ್ಪ ಇಂಡೆಪ್ತ್ ಹೋಗೋಣ. ನೋಡಿ, ಕಳೆದ ವಿಡಿಯೋದಲ್ಲಿ ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಗಡಿ ಭಾಗದಲ್ಲಿ ಅಂದರೆ BSF ಈಗ ತಂತಿ ಬೇಲಿಯನ್ನು ಹಾಕಲಿಕ್ಕೆ ಮುಂದಾಗ್ತಾ ಇರೋದು ಪಶ್ಚಿಮ ಬಂಗಾಳದ ಗಡಿಯಲ್ಲಿ, ಅಂದರೆ ಬಾಂಗ್ಲಾ ಬಾರ್ಡರ್ನಲ್ಲಿ. ಅಲ್ಲಿರ್ತಕ್ಕಂಥ ಬಾಂಗ್ಲಾದೇಶದ ಸ್ಥಳೀಯರು ಅದನ್ನು ಅಡ್ಡಿಪಡಿಸಲಿಕ್ಕೆ ಮುಂದಾದರು. ಅದಾದಮೇಲೆ BGB ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಬಾಂಗ್ಲಾದೇಶದ ಗಡಿ ಕಾವಲನ್ನು ಕಾಯ್ತಕ್ಕಂಥ ಅಲ್ಲಿನ ಯೋಧರು ಕೂಡ ಎಂಟ್ರಾಗಿದ್ದು ಒಂದು ರೀತಿಯಾಗಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಯಿತು. ಒಂದು ದೊಡ್ಡ ಮಟ್ಟಿಗಿನ ಕ್ಲಾಶಸ್ ಕೂಡ ಆಯಿತು. ಅದಾದಮೇಲೆ ಅದನ್ನು ನಮ್ಮ ಭಾರತೀಯ BSF ಯೋಧರು ಹೇಗೆ ಎದುರಿಸಿದ್ರು ಅಂತ ಯಾವಾಗ ಬಂದೂಕುಗಳು ಮಾತನಾಡಲಿಕ್ಕೆ ಶುರು ಮಾಡಿದ್ವೋ ಅದಾದಮೇಲೆ ಬಾಂಗ್ಲಾದೇಶಕ್ಕೆ ಗಪ್ಚುಪ್ಪಾಯಿತು. ನೋಡಿ, ಕಳೆದ ವಿಡಿಯೋದಲ್ಲಿ ಅಂದರೆ BSFಗೂ ಮತ್ತು BGBಗೆ ಅಂದರೆ ಬಾಂಗ್ಲಾ ಸೆಕ್ಯೂರಿಟಿ ಫೋರ್ಸ್ಗೂ ಕ್ಲಾಶಸ್ ಆಗಿದ್ದ್ರ ಕುರಿತಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಆದರೆ ಅಲ್ಲಿನ ಗಂಭೀರತೆ ಮತ್ತು ಭೀಕರತೆಯ ಅರ್ಥವಾಗಬೇಕು ಅಂದರೆ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಲೇಬೇಕು. ಅದಕ್ಕೆ ನಾನು ಸ್ವಲ್ಪ ಇಂಡೆಪ್ತ್ ಹೋಗೋಣ ಅಂತ. ನೋಡಿ, ಬಾಂಗ್ಲಾದಿಂದ ಭಾರತವನ್ನು ಸಂಪರ್ಕ ಮಾಡ್ತಕ್ಕಂಥ ಟಿನ್ಬಿಗ ಬಾರ್ಡರ್ನಲ್ಲೇ ಇವತ್ತು ಗಡಿಬೇಲಿಯನ್ನು ಹಾಕಲಿಕ್ಕೆ ವ್ಯಾಪಕವಾದಂಥ ವಿರೋಧ ಕೂಡ ಕೇಳಿ ಬರ್ತಾ ಇದೆ. ಇಲ್ಲಿ ಬಂದೂಕನ್ನು ಹಿಡಿದು ಬಂದಂಥ ಬಾಂಗ್ಲಾದೇಶದ ಆರ್ಮಿ ಫೋರ್ಸ್ನ ಮನೆ ಕಳಿಸಿ ಆಗಿದೆ. ಆದರೆ ಪ್ರತಿನಿತ್ಯ ಒಂದಿಲ್ಲೊಂದು ಖ್ಯಾತಿಗಳಂತರೂ ಈ ಗಡಿ ಭಾಗದಲ್ಲಿ ಇದ್ದೇ ಇರುತ್ತೆ. ಟೈಟ್ ಸೆಕ್ಯೂರಿಟಿ ಇದೆ, ಪ್ಯಾಟ್ರೋಲಿಂಗ್ ಹೆಚ್ಚಳ ಮಾಡಲಾಗಿದೆ, ಗಡಿ ಕಾವಲಿನ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಆದರೂ ಅಲ್ಲಿನ ನೈಜ ದೃಶ್ಯವನ್ನು ನಿಮಗೆ ತೋರಿಸಲೇಬೇಕು. ನೋಡಿ, ದೃಶ್ಯದಲ್ಲಿ ನೀವು ನೋಡ್ತಾ ಇರೋದು ಬಾಂಗ್ಲಾ ಇಂಡಿಯಾ ಬಾರ್ಡರ್. ಅಲ್ಲಿ ಹೇಗೆ ಎರಡೂ ದೇಶಗಳ ನಡುವೆ ಅಕ್ರಮವಾಗಿ ಕಳ್ಳಮಾಲುಗಳ ವಿನಿಮಯ ಆಗುತ್ತೆ ಅನ್ನೋದನ್ನು ಈ ದೃಶ್ಯಗಳ ಮುಖಾಂತರವಾಗಿ ನೀವು ಅರ್ಥ ಮಾಡ್ಕೊಳ್ಬೋದು. ಇದು ಇಷ್ಟು ಎತ್ತರದ ಬೇಲಿ ಇದ್ದರೂ ಕೂಡ ಇನ್ನು ಈಗ ನಿರ್ಮಾಣವಾಗ್ತಾ ಇರ್ತಕ್ಕಂಥ ತಂತಿ ಬೇಲಿಗಳು ಗಡಿ ರೇಖೆಗಳಲ್ಲಿ ಕೇವಲ ನೀವು ಕಣ್ಗಾವಲಿನ ಮೇಲೆ 24 ಗಂಟೆಯೂ ಕೂಡ ಅಲ್ಲಿ ಕಾಯ್ತೀರಿ ಅಂದರೆ ಅದು ಎಷ್ಟು ಕಷ್ಟ ಸಾಧ್ಯ ಅನ್ನೋದು ಒಂದು ಸವಾಲಿನ ಕೆಲಸ. ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು, ಕೋಚ್ ಬಿಹಾರ್ ಗಡಿಯಲ್ಲಿ ಕಂಬಗಳನ್ನು ಇಡ್ತಾ ಇರೋದು ಝೀರೋ ಲೈನಲ್ಲ. ನಿಮಗೆ ಝೀರೋ ಲೈನ್ ಅಂದರೆ ಸಿನಿಮಾಗಳಲ್ಲಿ ಜೊತೆಗೆ ಪಂಜಾಬ್ನ ವಾಘಾ ಬಾರ್ಡರ್ ಇರ್ಬೋದು, ಪಾಕಿಸ್ತಾನ ಬಾರ್ಡರ್ ಇರ್ಬೋದು, ಅನೇಕ ಸಿನಿಮಾಗಳಲ್ಲಿ ಬಾರ್ಡರ್ ಅಂತ ತೋರಿಸ್ತಾ ಇರ್ತಾರೆ. ಜೊತೆಗೆ ಬಹಳಷ್ಟು ಮಾಧ್ಯಮಗಳಲ್ಲೂ ಕೂಡ ಈಗ ಪ್ರತಿನಿತ್ಯವೂ ಕೂಡ ದೃಶ್ಯಗಳನ್ನು ನೀವು ಗಮನಿಸ್ತಾ ಇರ್ತೀರಿ. ಆದರೆ ಇಲ್ಲಿ ಅಂದರೆ ಕೋಚ್ ಬಿಹಾರ್ನಲ್ಲಿ ನಮ್ಮ ಭಾರತೀಯ ಸೇನಾ ಸಿಬ್ಬಂದಿಗಳು ಜೊತೆಗೆ ಅಲ್ಲಿನ ಭೂ ಇಲಾಖೆ ಸಿಬ್ಬಂದಿಗಳು ಅಳತೆ ಮಾಡಿ ಕಂಬಗಳನ್ನು ಇಡ್ಲಿಕ್ಕೆ ಮುಂದಾಗಿರೋದು. ಪಶ್ಚಿಮ ಬಂಗಾಳದ ಸ್ಥಳೀಯ ಅಧಿಕಾರಿಗಳು ಝೀರೋ ಲೈನಿಂದ 50 ಅಡಿಗಳಷ್ಟು ದೂರ ಕಂಬಗಳನ್ನು ಇಡ್ತಾ ಇರೋದು. ಇದಕ್ಕೂ ನೀವು ಅಲ್ಲಿನ ಸ್ಥಳೀಯರು ವಿರೋಧ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ BSF ಯೋಧರ ಆಕ್ರೋಶಕ್ಕೆ ಕಾರಣವಾಗಿರೋದು. ಅದಾದ ಮೇಲೆ ನಿಮಗೆ ತಂತಿ ಬೇಲಿಯನ್ನು ಹಾಕಲಾಗುತ್ತೆ, ಅದರಲ್ಲಿ ಮುಲಾಜೆ ಇಲ್ಲ. ನಿಮಗೆ ಬಂಗಾಳ ಬೇಲಿ ಕಟ್ತಾ ಇರೋದು ಬಾಂಗ್ಲಾದೇಶದ ನೆಲದಲ್ಲೋ ಅಥವಾ ಭಾರತದ ನೆಲದಲ್ಲೋ ಅನ್ನೋದನ್ನು ನಾವೀಗ ಬಾಂಗ್ಲಾದೇಶವನ್ನೇ ಪ್ರಶ್ನೆ ಮಾಡಬೇಕಾಗತ್ತೆ. ಇದು ನಿಯಂತ್ರಣ ರೇಖೆ ಅಲ್ಲ, ಝೀರೋ ಲೈನ್ ಅಲ್ಲ ಈ ಕಂಬಗಳನ್ನು ನೆಡ್ತಾ ಇರೋದು ಅನ್ನೋದನ್ನು ಅವ್ರಿಗೆ ಹೇಗೆ ಅರ್ಥ ಮಾಡಿಸ್ಬೇಕು. ನೋಡಿ, ಈ ಸಮಸ್ಯೆ ಸೃಷ್ಟಿಯಾಗಿರೋದನ್ನು ಅರ್ಥ ಮಾಡ್ಕೊಳ್ಳೋಣ. ನಿಮಗೆ ಟಿನ್ಬಿಗ ಬಾರ್ಡರ್ ಬಗ್ಗೆ ಒಂದು ಅಚ್ಚರಿಯ ಮಾಹಿತಿಯನ್ನು ಹೇಳಲೇಬೇಕು. ತುಂಬ ಚಿಕ್ಕದಾದಂಥ ಜಾಗ ಇದು. ನೀವು ಈ ಟಿನ್ಬಿಗ ಬಾರ್ಡರ್ ಇದೆಯಲ್ಲ, 3 ಕಡೆ ಸುತ್ತುವರೆದು ಭಾರತವೇ ಇದೆ. ತುಂಬ ಚಿಕ್ಕದಾದಂಥ ಜಾಗ. ಇಲ್ಲಿಗೆ ನೀವು ವೀಸಾ ಇಲ್ಲದೆ ಪ್ರಯಾಣ ಮಾಡ್ಬೋದು ಬಾಂಗ್ಲಾದೇಶದವರು, ಯಾಕೆಂದರೆ ಅದರ ಸುತ್ತಲೂ ಕೂಡ ಭಾರತ ಇರೋದರಿಂದ. ನಿಮಗೆ ಟಿನ್ಬಿಗ ಕಾರಿಡಾರ್ ಅಂದರೆ ಭಾರತ ಮತ್ತು ಬಾಂಗ್ಲಾದೇಶ ಗಡಿಯಲ್ಲಿರ್ತಕ್ಕಂಥ ಮತ್ತು ಭಾರತದ ಹೊಡೆತನದಲ್ಲಿರ್ತಕ್ಕಂಥ ಚಿಕ್ಕ ಭೂಪ್ರದೇಶ. ಇದು ಭಾರತದ ಪಶ್ಚಿಮ ಬಂಗಾಳದ ಕೋಚ್ ಬಿಹಾರ್ ಜಿಲ್ಲೆಯಲ್ಲಿದೆ ಟಿನ್ಬಿಗ ಕಾರಿಡಾರ್ ಅಂತ ಹೇಳಿ. ಬಾಂಗ್ಲಾದೇಶದ ದಹಗ್ರಾಮ್ ಮತ್ತು ಅಂಗರ್ಪೋತಾ ಪ್ರದೇಶಕ್ಕೆ ಇದು ಸಂಪರ್ಕವನ್ನು ಕಲ್ಪಿಸುತ್ತೆ. 1974ರಲ್ಲಿ ಒಂದು ಎಡವಟ್ಟಾಯಿತು. ಇಂದಿರಾ ಮತ್ತು ಮುಜೀಬ್ ಅವರ ಒಪ್ಪಂದದ ಪ್ರಕಾರ ಬಾಂಗ್ಲಾದೇಶದ ಪ್ರಜೆಗಳು ವೀಸಾ ಮತ್ತು ಪಾಸ್ಪೋರ್ಟ್ ಇಲ್ಲದೆ ನೀವು ನಿಮ್ಮ ಈ ಎನ್ಕ್ಲೇವ್ ಪ್ಲೇಸ್ಗೆ ಬಂದು ಹೋಗ್ಬೋದು, ಅನುಕೂಲ ಆಗುವಂತೆ ಒಂದು ಶಾಶ್ವತವಾದಂಥ ಗುತ್ತಿಗೆಗೆ ನೀಡಲಾಯಿತು. ಭಾರತ ಈ ಪ್ರದೇಶವನ್ನು ಶಾಶ್ವತವಾಗಿ ಲೀಸಿಗೆ ಕೊಟ್ಟುಬಿಡ್ತು. ಅಂದರೆ 1992ರ ಜೂನ್ 26ರಂದು ಇದು ಅಧಿಕೃತವಾಗಿ ಬಾಂಗ್ಲಾದೇಶದ ನಾಗರಿಕರ ಓಡಾಟಕ್ಕೆ ಮುಕ್ತ ಆಯಿತು. ಇದು ಭಾರತದ ಭೂಪ್ರದೇಶವೇ, ಆದರೆ ಬಾಂಗ್ಲಾದೇಶದ ನಾಗರಿಕರು ಭಾರತದ ವೀಸಾ ಇಲ್ಲದೆ ಈ ಮಾರ್ಗದ ಮುಖಾಂತರವಾಗಿ ಅವರವರ ದೇಶಕ್ಕೆ ಪ್ರಯಾಣ ಮಾಡ್ಬೋದು. ಇದನ್ನು ಕಳ್ಳ ಸಾಗಾಣೆ ಪೀಡಿತ ವಲಯ ಅಂತಲೂ ಕೂಡ ಕರೀತಾರೆ. ಯಾಕೆಂದರೆ ಈ ಜಾಗದಿಂದಲೇ ಅನೇಕ ವಸ್ತುಗಳು ಅಕ್ರಮವಾಗಿ ಇಲ್ಲೀಗಲ್ಲಾಗಿ ಸಾಗಾಣಿಕೆ ಆಗ್ತಾನೇ ಇದೆ. ಅದಕ್ಕೆ ಭಾರತ ಯಾವಾಗಲೂ ಕೂಡ ಇಲ್ಲೊಂದು ಕಣ್ಣಿಟ್ಟಿರುತ್ತೆ. ನಿಮಗೆ ಈ ಪ್ರದೇಶ 3 ಕಡೆ ಭಾರತದಿಂದಲೇ ಸುತ್ತುವರೆದಿದೆ. ತೀಸ್ತಾ ನದಿಯು ಅದರ ಪಶ್ಚಿಮ ಅಂಚಿನಲ್ಲಿ ಹರಿಯುತ್ತೆ, ಇದೇ ಭಾಗದ ಪಶ್ಚಿಮ ಅಂಚಿನಲ್ಲಿ ಹರಿಯುತ್ತೆ. ನಿಮಗೆ ತೀಸ್ತಾ ನದಿಯ ಭಾಗದಿಂದಲೂ ಕೂಡ ಅನೇಕ ಕಳ್ಳ ಸಾಗಾಣಿಕೆ. ಅಲ್ಲಿನ ಸ್ಥಳೀಯರು ಲೋಕಲ್ ಹೇಳೋ ಹಾಗೆ ದನಗಳ್ಳರು, ಒಳ ನುಸುಳುಕೋರರು, ಅಕ್ರಮ ಒಳ ಬರೋರು,
ಎಲ್ಲರೂ ಕೂಡ ಅವು ನಮ್ಮ ಭೂಭಾಗವನ್ನು, ಭಾರತದ ಮುಖ್ಯ ಭೂಭಾಗವನ್ನು ತಲುಪಲಿಕ್ಕೆ ಈ ನದಿ ಭಾಗವನ್ನೇ ಬಳಸ್ತಾರೆ ಅನ್ನೋ ಒಂದು ಇಂಪಾರ್ಟೆಂಟ್ ವಿಷಯವನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಈ ಬಾಂಗ್ಲಾದೇಶದ ಜನರು ಏನು ಮಾಡ್ತಾರೆ, ಅಂಗರ್ಪೋಟ, ದಹಗ್ರಾಮ್ ಕಾರಿಡಾರ್ ಮೂಲಕ ಪ್ರವೇಶ ಮಾಡ್ತಾರೆ ಮತ್ತು ಅದನ್ನು ದಾಟಿ ಭಾರತಕ್ಕೂ ಕೂಡ ಬಂದುಬಿಡ್ತಾರೆ. ಅದಕ್ಕೆ ಹೇಳ್ತಾರೆ ನಾನು, ಈ BJP ಇದಕ್ಕೇನಾದರೂ ಇಲ್ಲಿ ಗಡಿ ಹಾಕಿಬಿಟ್ರೆ, ತಂತಿ ಬೇಲಿ ಹಾಕಿಬಿಟ್ರೆ ಸಮಸ್ಯೆ ಆಗಿಬಿಡುತ್ತೆ ಅನ್ನೋದಕ್ಕೆ ಈ ಥರ ತೊಂದರೆಯನ್ನು ಸೃಷ್ಟಿ ಮಾಡಲಿಕ್ಕೆ ಮುಂದಾಗಿರೋದು. ನಿಮಗೆ 1974 ಒಪ್ಪಂದದ ಪ್ರಕಾರ ಆಗಲೇ ಅದನ್ನು ಬಾಂಗ್ಲಾದೇಶಕ್ಕೆ ಹಸ್ತಾಂತರ ಮಾಡಬಹುದಾಗಿತ್ತು. ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಮತ್ತು ಬಾಂಗ್ಲಾದೇಶದ ಮುಜೀಬುರ್ ರೆಹಮಾನ್ ಅವರ ನಡುವಿನ ಒಪ್ಪಂದದ ಭಾಗವಾಗಿ ಭಾರತ ಏನು ಮಾಡುತ್ತೆ, ತೀನ್ ಬಿಘಾ ಕಾರಿಡಾರ್ನ ಸಾರ್ವಭೌಮತ್ವವನ್ನು ಬಾಂಗ್ಲಾದೇಶಕ್ಕೆ ಹಸ್ತಾಂತರ ಮಾಡೋದನ್ನು ಬಿಟ್ಟು ಅದರ ಪ್ರತಿಯಾಗಿ ಏನು ಮಾಡುತ್ತೆ, ದಕ್ಷಿಣದಲ್ಲಿರ್ತಕ್ಕಂಥ ಬೇರುಬಾರಿ ಪ್ರದೇಶವನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ, ನಾವು ನಿಮಗೆ ಕೊಡ್ತೀವಿ, ನೀವು ಅದನ್ನು ದಕ್ಷಿಣದಲ್ಲಿರ್ತಕ್ಕಂಥ ಬೇರುಬಾರಿ ಪ್ರದೇಶವನ್ನು ನಮಗೆ ಕೊಡಿ, ಈ ರೀತಿ ವಿನಿಮಯ ಮಾಡಿಕೊಳ್ಬೇಕು ಅಂತ ಮಾಡುತ್ತೆ. ಆದರೆ ಈ ರೀತಿ ಮಾಡಿದರೆ ಈಗ ಈ ಪರಿಸ್ಥಿತಿ ಇಷ್ಟು ಬಿಗಡಾಯಿಸ್ತಾ ಇರಲಿಲ್ವೋ ಏನೋ ಗೊತ್ತಿಲ್ಲ. ಇದು ಬಾಂಗ್ಲಾದೇಶದ ದಹಗ್ರಾಮ್ ಮತ್ತು ಅಂಗರ್ಪೋಟ ಎನ್ಕ್ಲೇವ್ಗಳಿಗೆ ಮತ್ತು ಭಾರತಕ್ಕೆ ದಕ್ಷಿಣ ಬೇರುಬಾರಿಯ ಬಳಿಯ ಎನ್ಕ್ಲೇವ್ಗಳಿಗೆ ಪ್ರವೇಶವನ್ನು ಸುಗಮಗೊಳಿಸುವ ಉದ್ದೇಶವನ್ನು ಇಟ್ಟುಕೊಂಡು ಈ ಥರದೊಂದು ನಿರ್ಧಾರ ಮಾಡಿದ್ದು. ಆದರೆ ಬಾಂಗ್ಲಾದೇಶ ಒಪ್ಪಂದದ ಅಂತ್ಯವನ್ನು ತಡೆ ಹಿಡಿದು ಬಿಡುತ್ತೆ. ಸಾಂವಿಧಾನಿಕ ತಿದ್ದುಪಡಿ ಅಗತ್ಯ ಇರೋದರಿಂದ ಭಾರತ ಹಾಗೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂಥೇಳಿ 1992ರಲ್ಲಿ ರಾಜಿ ಕೂಡ ಮಾಡಿಕೊಳ್ಳಾಗುತ್ತೆ ಮತ್ತು ತೀನ್ ಬಿಘಾ ಕಾರಿಡಾರನ್ನು ಬಾಂಗ್ಲಾದೇಶಕ್ಕೆ ಗುತ್ತಿಗೆ ಕೊಟ್ಟುಬಿಡುತ್ತೆ, ಲೀಸ್ ಕೊಟ್ಟುಬಿಡುತ್ತೆ. ಇದು ನಮ್ಮದೇ ಪ್ಲೇಸ್, ಬಟ್ ಆದರೆ ನಿಮಗೆ ಲೀಸ್ ಕೊಡ್ತಾ ಇದ್ದೀವಿ, ನೀವು ಈ ಮುಖಾಂತರವಾಗಿ ಓಡಾಡ್ಕೊಂಡಿರ್ಬೋದು ಅಂತ. ಅಂದರೆ ಮೊದಲಿಗೆ ಇದು ಕೇವಲ 3 ಗಂಟೆ ಮಾತ್ರ ಹೋಗಿ ಬರೋದಿತ್ತಂತ. ಅದಾದಮೇಲೆ 24 ಅವರ್ಸ್ ನಮ್ಮ ಮೋದಿ ಮತ್ತು ಅಲ್ಲಿರ್ತಕ್ಕಂಥ ಶೇಖ್ ಹಸೀನಾ ಅವರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ 24 ಗಂಟೆ ಬಿಡಲಾಯಿತು, ಮತ್ತೆ ಕಂಟ್ರೋಲ್ ಮಾಡಲಾಗಿದೆ. ನೋಡಿ, ಈ ಥರದೊಂದಿಷ್ಟು ಕನ್ಫ್ಯೂಷನ್ಸ್ಗಳಿದಾವೆ. ಇದು ಈ ಭಾಗ ಇದೆಯಲ್ಲ, ಒಂದು ವಿಶಿಷ್ಟವಾದಂಥ ವಿಚಿತ್ರ ಪರಿಸ್ಥಿತಿನೂ ಕೂಡ ಇಲ್ಲಿ ನಿರ್ಮಾಣ ಮಾಡಿರೋದು. ನಿಮಗಲ್ಲ ಬಾಂಗ್ಲಾದೇಶದ ನಾಗರಿಕರು ಭಾರತ ನೆಲವನ್ನು ಪ್ರವೇಶ ಮಾಡಿ ವೀಸಾ ಮತ್ತು ಪಾಸ್ಪೋರ್ಟ್ ಇಲ್ಲದೆ ಮತ್ತು ವಾಪಸ್ ಅವ್ರ ದೇಶಕ್ಕೆ ಹೋಗ್ತಾರೆ. ಈಗ ಒಪ್ಪಂದ ಇರೋ ಪ್ರಕಾರವಾಗಿ ಕಾರಿಡಾರ್ ಮುಖಾಂತರವಾಗಿ ಹಾದು ಹೋಗುವ ಬಾಂಗ್ಲಾದೇಶಿಗಳನ್ನು ಯಾರೂ ಚೆಕ್ ಕೂಡ ಮಾಡೋದಿಲ್ಲ, ಯಾವುದೇ ತಪಾಸಣೆ ಕೂಡ ನಡೆಯೋದಿಲ್ಲ. ಹಾಗಾಗಿ ಏನಾಗ್ಬಿಡುತ್ತೆ ಅಂದರೆ, ನಿಮಗೆ ಈ ಭಾರತ ಮತ್ತು ಬಾಂಗ್ಲಾದೇಶದಿಂದ ಬರ್ತಕ್ಕಂಥ ವೆಹಿಕಲ್ಗಳಿಗೆ ಮೇಯ್ನ್ ಇದೊಂದು ರೀತಿಯಾಗಿ ಒಂದು ಸಣ್ಣ ಕಿರುದಾರಿ ಅಂತ ಹೇಳ್ಬೋದು ಅಷ್ಟೇ. ನಿಮಗೆ ಬಾಂಗ್ಲಾದೇಶಕ್ಕೆ ಪೂರ್ವದಿಂದ ಪಶ್ಚಿಮಕ್ಕೆ ಮತ್ತು ಭಾರತಕ್ಕೆ ಉತ್ತರದಿಂದ ದಕ್ಷಿಣಕ್ಕೆ ಎರಡೂ ದೇಶಗಳ ನಡುವೆ ಕಾನೂನು ಇಲ್ಲಿ ಒಂದೇ ಅಪ್ಲೈ ಆಗುತ್ತೆ. ಇಲ್ಲಿ ನಿಮಗೆ ಭಾರತೀಯ ವ್ಯಕ್ತಿ ಯಾವುದೇ ರೂಲ್ಸ್ಗಳನ್ನು ಈ ಭಾಗದಲ್ಲಿ ಏನಾದರೂ ಬ್ರೇಕ್ ಮಾಡಿದ್ರೆ ಅದಕ್ಕೆ ಇಂಡಿಯನ್ ರೂಲೇ ಅಪ್ಲೈ ಆಗುತ್ತೆ. ಅದೇ ರೀತಿ ಬಾಂಗ್ಲಾದೇಶದ ಯಾವುದೇ ನಾಗರಿಕ ಈ ಜಾಗದಲ್ಲಿ ಏನಾದರೂ ರೂಲ್ಸ್ ಬ್ರೇಕ್ ಮಾಡಿದ್ರೆ ಬಾಂಗ್ಲಾದೇಶದಲ್ಲಿ ಆ ಶಿಕ್ಷೆಗೆ ಏನು ವಿಧಿಸ್ತಾರಲ್ಲ ಆ ಒಂದು ಶಿಕ್ಷೆಯ ಪ್ರಮಾಣವನ್ನು ಇಲ್ಲಿ ವಿಧಿಸಲಾಗುತ್ತೆ. ನಿಮಗಿಲ್ಲಿ ಗಡಿ ಭದ್ರತಾ ಪಡೆ BSF ಕೂಡ ಇದ್ದಾರೆ. ಇಲ್ಲಿ ಬಾಂಗ್ಲಾದೇಶದ ಗಡಿ ಕಾವಲು ಪಡೆ BGB ಕೂಡ, ಎರಡೂ ದೇಶದ ಕಾವಲುಗಾರರು ಕೂಡ ಈ ಭಾಗದಲ್ಲಿ ಇರ್ತಾರೆ. ಹಾಗಾಗಿ ಇಲ್ಲಿಂದ ಅಲ್ಲಿ ಹೋಗೋರು, ಅಲ್ಲಿಂದ ಇಲ್ಲಿಗೆ ಬರೋರು, ಇವರೆಲ್ಲರೂ ಕೂಡ ಪೊಲೀಸ್ನವ್ರು ಮಾತ್ರ ನಿಯಂತ್ರಿಸ್ತಾ ಇರ್ತಾರೆ. ಬಟ್ ಭಾಳ ದೊಡ್ಡ ಅಸಾಧ್ಯವಾದಂಥ ಕೆಲಸ ಅದು. ಆದರೆ ದೊಡ್ಡ ದನ ಸಾಗಾಣಿಕೆ ಇಲ್ಲಿ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿರೋದು. ನಿಮಗೆ 2023ರಲ್ಲಿ 8,614 ಕಳ್ಳ ಸಾಗಾಣಿಕೆ ಕೇಸು, 2024ರಲ್ಲಿ 8,648, 2025ರಲ್ಲಿ ನಿಮಗೆ 2,886 ದನಗಳನ್ನು ಇಲ್ಲಿ ವಶಪಡಿಸ್ಕೊಂಡಿರೋದು. ನಿಮಗೆ BSF ನಿಯಮಿತವಾಗಿ ಕಂಟಿನ್ಯೂಸ್ ಆಗಿಲ್ಲ ಅವು ಇವು ಮಾದಕ ದ್ರವ್ಯಗಳನ್ನು ಹಿಡಿತಾನೆ ಇರುತ್ತೆ. ಫೆನ್ಸಿಡಿಲ್ ಅಂತ ಅಂದರೆ ಭಾರತದಲ್ಲಿ ಕೆಮ್ಮು ಮತ್ತು ಸಿರಫ್ಗೆ ಬಳಸಲಾಗ್ತಕ್ಕಂಥ ಪೆನ್ಸಿಡಿಲ್ ಇಲ್ಲಿ ಅದು ನಿಷೇಧ ಮಾಡಲಾಗಿದೆ. ಅದು ಕೂಡ ಇಲ್ಲಿಗೆ ಬರುತ್ತಾ ಬಾಂಗ್ಲಾದೇಶದಿಂದ ಇಲ್ಲಿಗೆ. ಆಮೇಲೆ ಯಾಬಾ ಮಾತ್ರೆಗಳು, ಯಾಬಾ ಮೀನ್ಸ್ ಹೆಚ್ಚು ವ್ಯಸನಕಾರಿ ಇರ್ತಕ್ಕಂಥ ಮಾದಕ ಪದಾರ್ಥ ಇದು, ಮಾತ್ರೆ ಟ್ಯಾಬ್ಲೆಟ್, ಅದು ಕೂಡ ಅಲ್ಲಿಂದ ಇಲ್ಲಿಗೆ ಬರುತ್ತೆ, ಅಕ್ರಮವಾಗಿ ಬರುತ್ತೆ. ಇನ್ನು ಚಿನ್ನ, ಈ ಥರ ನಿಷಿದ್ಧ ವಸ್ತುಗಳು ಯಾವೆಲ್ಲ ಇಲ್ಲಿ ಬ್ಯಾನ್ ಮಾಡಲಾಗಿದೆಯೋ ಅದೆಲ್ಲವೂ ಕೂಡ ಬಾಂಗ್ಲಾದೇಶದಿಂದ ಈ ಭಾಗದಲ್ಲೇ ಬರೋದು. ಟಿನ್ ಬಿಘಾ ಬಾರ್ಡರ್ ಮುಖಾಂತರವಾಗಿ ತೀಸ್ತಾ ನದಿಯನ್ನು ದಾಟಿ ಭಾರತಕ್ಕೆ ಬಂದುಬಿಡ್ತಾರೆ. ಅದಕ್ಕೋಸ್ಕರವಾಗಿ ದೊಡ್ಡ ಸಮಸ್ಯೆಯಾಗಿ ಬಿಗಡಾಯಿಸಿರೋದು. ಅದನ್ನು ಭಾಳ ಸ್ಪಷ್ಟವಾಗಿ ನಿಭಾಯಿಸ್ತಾ ಇದೆ ಪಶ್ಚಿಮ ಬಂಗಾಳ ಸರ್ಕಾರ. ಹಾಗಾಗಿ ಅಲ್ಲಿ ಈಗ ಗಡಿಯನ್ನು ತಂತಿ ಬೇಲಿಯನ್ನು ಹಾಕಲಿಕ್ಕೂ ಕೂಡ ಮುಂದಾಗಿದೆ. ಬಟ್ BGB ಅವ್ರ ಜೊತೆ ಮತ್ತು ಭಾರತೀಯ BSF ಯೋಧರ ನಡುವೆ ಈ ಥರದೊಂದು ಕ್ಲಾಶಸ್ ನಡೀತಾನೆ ಇರುತ್ತೆ. ಅದನ್ನು ಮೆಟ್ಟಿ ನಿಲ್ತಾನೆ ಇರ್ತಾರೆ. ಬಟ್ ಕದನ ವಿರಾಮ ಉಲ್ಲಂಘನೆ ಆಗಿ ಎಲ್ಲೋ ಒಂದು ಕಡೆ ಇದು ಯುದ್ಧಕ್ಕೆ ಬದಲಾಗಿಬಿಡ್ಬೋದು ಅನ್ನೋ ಒಂದು ಆಘಾತಕಾರಿಯಾದಂಥ ಅಂಶಗಳನ್ನು ನಾವೆಲ್ಲೂ ಕೂಡ ಅಲ್ಲಗಳೆಯೋ ಹಾಗಿಲ್ಲ. ಏನು ಬೇಕಾದರೂ ಆಗಬಹುದು. ನೋಡೋಣ, ಈ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಾಗ ಏನಾದರೂ ಅಪ್ಡೇಟ್ಸ್ ಇದ್ದರೆ ಖಂಡಿತವಾಗೂ ಮತ್ತೆ ನಾನು ಬರ್ತೀನಿ ಅಂತ ಹೇಳ್ತಾ ಧನ್ಯವಾದ.